Hi, hello everyone. Welcome to Spurti Raju Vlogs. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ಬೇಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ನೋಡ್ಬೋದು. ನಾನಿವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಿರುತ್ತೆ ಅಂದರೆ, ಇವತ್ತು ನನ್ನ ಮಗಳದು 3 months ವ್ಯಾಕ್ಸಿನೇಷನ್ ಆಗಿದೆ, ಆಲ್ರೆಡಿ ಹಾಕಿಸ್ಕೊಂಡು ಬಂದ್ವಿ. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ಏನಂದರೆ ನನ್ನ ಮಗಳು ಇವತ್ತು ವ್ಯಾಕ್ಸಿನೇಷನ್ ಆಗಿದೆ ಅಲ್ವಾ, ವ್ಯಾಕ್ಸಿನ್ ಹಾಕಿದ್ರಲ್ವಾ, ಇವಾಗ ಯಾವ ಥರ ಇರ್ತಾಳೆ, ಅವಳಿಗೆ ಕಾಲ್ ಸ್ವೆಲ್ಲಿಂಗ್ ಆಗುತ್ತೋ ಅಥವಾ ಫೀವರ್ ಬರುತ್ತೋ, ಒಟ್ಟು ಈ ಡೇ ಫುಲ್ಲು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವಳು ವ್ಯಾಕ್ಸಿನೇಷನ್ ಡೇ ಹಾಗೆ ನಾನು ಇವಾಗ ವ್ಯಾಕ್ಸಿನೇಷನ್ ಹಾಕಿದಾಗ ಏನು ಮಾಡಬೇಕು, ಯಾವ ಥರ ನೋಡ್ಕೋಬೇಕು ಅಂತ ಹೇಳ್ತೀನಿ. ಏನಂದರೆ ಫಸ್ಟ್ ಒನ್, ನೀವು ಅಲ್ಲಿ ವ್ಯಾಕ್ಸಿನ್ ಹಾಕ್ತಾರಲ್ಲ ಆ ಪ್ಲೇಸಲ್ಲಿ ನೀವು ರಬ್ ಮಾಡಬಾರ್ದು. ಏನಂದರೆ ದೊಡ್ಡವ್ರಿಗೆ ರಬ್ ಮಾಡ್ಕೊಳ್ಳಿ ಈ ಥರ ಅಂತ ಹೇಳ್ತಾರೆ, ಆದರೆ ಪಾಪುಗೆ ರಬ್ ಮಾಡಬಾರ್ದು. ಅವ್ರೇನು ಕಾಟನ್ ಇಂಜೆಕ್ಷನ್ ಹಾಕ್ತಿದ್ದಂಗೆ ಕಾಟನ್ ಕೊಟ್ಟಿರ್ತಾರೆ, ಅದನ್ನು ಹಿಂಗೆ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಹಾಗೆ ಪೀಡಿಯಾಟ್ರಿಷಿಯನ್ ರೆಕಮೆಂಡ್ ಮಾಡಿರ್ತಾರಲ್ಲ, ಆ ಸಿರಪ್ನ ನೀವು ಖಂಡಿತ ಹಾಕಲೇಬೇಕು. ಲೇಟ್ ಮಾಡಬೇಡಿ. ಆ ಪಾಪುಗೆ ಸ್ವಲ್ಪ ಮೈ ಬೆಚ್ಚಗಾಗ್ತಿದ್ದಂಗೆ ಹಾಕ್ಬಿಡಿ, ಫುಲ್ ಜಾಸ್ತಿ ಆಗೋವರೆಗೂ ಇರಬೇಡಿ. ಯಾಕಂದರೆ ಫುಲ್ ಫೀವರ್ ಬಂದುಬಿಟ್ರೆ ಪಾಪು ತಡ್ಕೊಳಕ್ಕಾಗಲ್ಲ. ಓಕೆನಾ? ಹಾಗೆ ನನ್ನ ಮಗಳದು ಫಸ್ಟ್ ಮಂತ್ ವ್ಯಾಕ್ಸಿನೇಷನ್ದು ಕ್ಲಿಪ್ಪಿಂಗ್ಸ್ ಇದ್ದಾವೆ, ಅವನು ಹಾಕ್ತೀನಿ. ಯಾಕಂದರೆ ಅವಾಗಿನ್ನೂ ನಾನು ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ, ಸುಮ್ಮನೆ ವೀಡಿಯೋ ಮಾಡಿಕೊಂಡಿದ್ದೆ. ಆದರೆ ಅವನು ಆ್ಯಡ್ ಮಾಡ್ತೀನಿ. ಫಸ್ಟ್ ಮಂತಲ್ಲಿ ಅವಳಿಗೆ 3 ಇಂಜೆಕ್ಷನ್ ಹಾಕ್ತಾರೆ. ಫಸ್ಟ್ ಮಂತ್ಗೆ ಅಂದರೆ 1.5 ಮಂತ್ಗೆ 3 ಇಂಜೆಕ್ಷನ್ ಹಾಕ್ತಾರೆ, 2.5 ಮಂತ್ಗೆ 1 ಇಂಜೆಕ್ಷನ್ನು, 3.5 ಮಂತ್ಗೆ ಮತ್ತೆ 3 ಇಂಜೆಕ್ಷನ್ ಹಾಕಿದ್ರು. ಅಂದರೆ 1.5 ಮಂತ್ 2.5 ಮಂತ್ ಅಷ್ಟೊಂದು ನೋವಾಗಲಿಲ್ಲ. ಇವಾಗ ಏನಾಗುತ್ತಾ ಗೊತ್ತಿಲ್ಲ ಪಾಪ. ನಮಗೆಲ್ಲ ಒಂದೊಂದು ಹಾಕಿದ್ರೆ ಒಂದು ಸ್ವಲ್ಪ ನೋವುತ್ತಿರುತ್ತೆ, ಪಾಪ ಚಿಕ್ಕ ಮಕ್ಕಳು ಎಷ್ಟು ನೋವುತ್ತೆ. ಈ ಫುಲ್ ವ್ಯಾಕ್ಸಿನೇಷನ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ಬೇಕಾರೆ ಅವಳಿಗೆ ಬಡ್ ಸಮೇತ ಐತಿಲ್ಲ, ಹಂಗೆ ಅದೇ ಹೋಗ್ಬಿಟ್ಟು ಅರ್ಜೆಂಟಾಗಿ ಅವ್ರು ಬೇರೆ ಆಶಾ ವರ್ಕರ್ ಬೇರೆ ಆಗ್ಲಾಗ್ಲ ಫೋನ್ ಮಾಡ್ತಿದ್ರು. ಇವರು ಡಾಕ್ಟ್ರು ಹೋಗ್ತಾರೆ ಬೇಗ ಬನ್ನಿ. ನಾವು ಹಾಕ್ಸಿದ್ದು ಅಂಗನವಾಡಿ ಹತ್ರ, ಗೌರ್ಮೆಂಟ್ ಹಾಸ್ಪಿಟಲ್ ನರ್ಸ್ ಅವರೇ ಅಂಗನವಾಡಿ ಹತ್ರ ಬರ್ತಾರೆ. ಅಲ್ಲಿಗೆ ಎಲ್ಲರ ಮಕ್ಕಳನ್ನು ಕರ್ಕೊಂಡೋಗಿ ಅಲ್ಲೇ ಹಾಕಿಸ್ಕೊಂಡ್ಬರ್ತಾರೆ. ಅಕಸ್ಮಾತ್ ನಾವೇನಾದರೂ ಇವಾಗ ಹಾಕಿಸ್ಲಿಲ್ಲ ಅಂದರೆ ನಾವೇ ಹಾಸ್ಪಿಟಲ್ಗೆ ಹೋಗಿ ಹಾಕಿಸ್ಬೇಕು. ಅದಕ್ಕೆ ನರ್ಸ್ ಬೇಗ ಹೋಗ್ತಾರೆ, ಮೇಡಮು ಬೇಗ ಬರ್ರಿ ಅಂತ ಹೇಳ್ತಿದ್ರು. ಅದಕ್ಕೆ ನಾವು ಸ್ನಾನ ಮಾಡಿಸ್ಕೊಂಡು ಅರ್ಜೆಂಟಾಗಿ ಅದೇ ಹೋಗ್ಬಿಟ್ವಿ. ಬಡ್ ಸಮೇತ ಇಕ್ಕಲಿಲ್ಲ. ಅವಳಿಗೆ ಸ್ನಾನ ಮಾಡಿಸ್ತಿದ್ದಂಗೆ ಮಲಗಿಸ್ಬಿಡ್ಬೇಕು. ಅವಳು ಸ್ನಾನ ಆದರೂ ಹಂಗೆ ಇಕ್ಬಿಟ್ಟು ಬೇಗ ಮಲಗಿಸ್ಬಿಡ್ತೀವಿ, ಆದರೆ ಇವತ್ತು ಹಂಗಾಗಲಿಲ್ಲ. ಅರ್ಜೆಂಟಾಗಿ ನಮ್ಮ ಬೇರೆ ಹೊಲ್ದಕ್ಕೆ ಹೋಗಿದ್ರು, ಅಲ್ಲೂ ಹೆಣ್ಣಾಳು ಬಂದಿದ್ರು, ಅವರಿಗೆ ಬುತ್ತಿ ಇಟ್ಟು ಬಂದು ಸ್ನಾನ ಮಾಡಿಸಿ ರೆಡಿ ಮಾಡಿ ಹೋಗೋಷ್ಟೊತ್ತಿಗೆ ಅರ್ಜೆಂಟ್ ಆಗ್ಬಿಟ್ಟಿತ್ತು. 12 ಗಂಟೆ ಹತ್ತತ್ರ ಆಗಿತ್ತು. ಅವರು ಅಷ್ಟೊತ್ತಿನ ತನಕ ಇರಲ್ಲ, ನಾವೇ ಲಾಸ್ಟ್ ಹೋಗಿದ್ದು. ಇಲ್ಲ ಅವಲೇ ಹೋಗಿ ಹಾಕಿಸ್ಕೊಳ್ತಿದ್ರು. ಆದರೆ ನನ್ನ ಮಗಳಿಗೆ ಈವಾಗಲೇ ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಅಲ್ಲೋದ್ರೂ ಸುಮ್ಮನೆ ಅಳ್ತಾಳೆ. ಬೈಕ್ನಾಗ ಹೋಗ್ತಿದ್ರು, ನಾನು ನನ್ನ ತಮ್ಮ ಹೋಗಿದ್ದೆ ಇಂಜೆಕ್ಷನ್ ಹಾಕ್ಸೋಕ್ಕೆ. ಬೈಕ್ನಾಗ ಹೋಗ್ತಿದ್ರು, ಸುಮ್ಮನೆ ಅಳ್ತಾವಳೆ. ಆಮೇಲೆ ಅಲ್ಲೋದ್ರೂ ಅಷ್ಟೇ ಅಳ್ತಾವಳೆ. ಆಮೇಲೆ ಇಂಜೆಕ್ಷನ್ ಅವರು ಸಾಕ್ಬಿಟ್ಟು ಒಂದು 2 ಡ್ರಾಪ್ಸ್ ಆಮೇಲೆ ಇಂಜೆಕ್ಷನ್ ಹಾಕಿರು. ಹಾಕಿ ಒಂದು ಸ್ವಲ್ಪ ತತ್ಲು ತುಕ್ಸ್ಕೊಂಡು ಅಳ್ತಾವಳೆ. ಒಂದು ಸ್ವಲ್ಪ ಸುಮ್ಮನೆ ಆಗೋದು, ಆಮೇಲೆ ಅಳೋದು, ಸುಮ್ಮನೆ ಆಗೋದು, ಅಳೋದು, ಹಂಗೆ ಆಗ್ತಾವಳೆ. ಆಮೇಲೆ ಹೆಂಗೋ ಒಂದು ಸ್ವಲ್ಪ ಸಮಾಧಾನ ಮಾಡಿಸಿ ಮಲಗಿಸಿ ಒಂದು ಅರ್ಧ ಗಂಟೆ ಅಲ್ಲೇ ಇರೋಕೆ ಹೇಳ್ತಾರೆ. ಯಾಕಂದರೆ ಬೈಕಲ್ಲಿ ಬರಬೇಕಾದ್ರು ಅಷ್ಟೇ ಸುತ್ತಮುತ್ತ ನಾವು ಜಾಸ್ತಿ ಅವಳು ಹೊರ್ಗಡೆನೇ ಕರ್ಕೊಂಡೋಗಿಲ್ವಲ್ಲ ಜಾಸ್ತಿ. ಅವಾಗ ಇನ್ನೂ 2.5 ಮಂತ್ 1.5 ಅಂದಾಗ ಅವಳಿಗಿನ್ನೂ ಗೊತ್ತಾಗ್ತಿರ್ಲಿಲ್ಲ. ಇವಾಗ 3.5 ಅಂತಲ್ಲ, ಇವಾಗ ಸ್ವಲ್ಪ ಎಲ್ಲ ಹೊರಗಡೆದೆಲ್ಲ ಅವಳಿಗೆ ಗೊತ್ತಾಗುತ್ತೆ, ನೋಡ್ತಾಳೆ. ಗಿಡ ಮರಗಳು ಅವನ್ನೆಲ್ಲ ನೋಡ್ತಾಳೆ, ಗರಿ ಅಂತೆಲ್ಲ. ಅದಕ್ಕೆ ಇವಾಗ ಬರಬೇಕಾದ್ರೆ ಸುತ್ತಮುತ್ತ ನೋಡ್ಕೊಂಡು ತುಂಬ ನಕ್ಕೊಂಡು ಚೆನ್ನಾಗಿ ಬಂದ್ವಿ.
ಬಂದು ಬರ್ತಿ ತಿಂಗಳಿಗೆ ತುಂಬ ನಿದ್ದೆ ಬಂದಿತ್ತು ಅನಿಸುತ್ತೆ, ಬೇಗ ಮಲ್ಕೊಬಿಟ್ಲು. ಹಾಗೆ ಇವಾಗ ಅಲ್ಲೇ ಮಲ್ಕೊಂಡವಳೆ, ಅಲ್ಲೇ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಅವಳು ಅಷ್ಟು ತುಂಬ ನಿದ್ದೆ ಬಂದಿತ್ತು ಅಲ್ವಾ, ಅದಕ್ಕೆ ಅವಳು ಏನು ಮಾತಾಡಿದ್ರೆ ಎದ್ದೇಳಲ್ಲ. ಅಲ್ಲೇ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಅವಳಿಗೆ 3 ಮಂತ್ಗೆ ಕತ್ತು ನಿಲ್ತು. ಇವಾಗ ಫುಲ್ ನಾವೇನು ಇಟ್ಕೊಳ್ಳೋದೇ ಬೇಡ ಆ ಥರ ಫುಲ್ ನಿಂತಿದೆ, ಕತ್ತು ನಿಂತಿದೆ. ಸರಿ ಕೂತ್ಕೊಂಡು ಈ ಥರ ಮಾತಾಡ್ತಿದ್ರೆ ನಿಮಗೆ ನೋಡೋಕ್ಕೂ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಇನ್ನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಬಟ್ಟು ಇಟ್ಟಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಇವಾಗ ಬಟ್ಟೆ ಇಡ್ತಾಯಿದ್ದೀನಿ. ಅವಳು ಆ ಬಟ್ಟು ಟಚ್ ಆಗ್ತಿದ್ದಂಗೆ ಅವಳು ಎದ್ಬಿಡ್ತಾಳೆ. ಎದ್ದು ಅತ್ಲ ಹಿಂಗೆ ಕೈ ಅಂದ್ಕೊಂಡು ಉಚ್ಕೊಬಿಡ್ತಾಳೆ ಮುಖನ. ಇವಾಗ ಹೆಂಗೊಂದು ಸ್ವಲ್ಪ ಉಚ್ಕೊಂಬಿಲ್ಲ, ಹಂಗೆ ಮಲ್ಕೊಂಡ್ಲು. ಒಂದೊಂದು ಸತಿ ಅಂತೂ ಇಟ್ಟು ಒಂದು ಸ್ವಲ್ಪ ಹೊತ್ತು ಕವಲ ಉಚ್ಕೊಬಿಟ್ಟು ಮುಖ ಎಲ್ಲ ಮಾಡ್ಕೊಬಿಡ್ತಾಳೆ ಕಪ್ಪುಗೆ. ಈಗ ಹೆಂಗೋ ಏನೂ ಮಾಡ್ಕೊಂಡಿಲ್ಲ, ಹಂಗೆ ಮಲ್ಕೊಬಿಟ್ಲು. ಇವಾಗ ಆಲ್ರೆಡಿ ನನ್ನ ಮಗಳು 4 ಮಂತ್ ಬಿತ್ತು. ಇವಾಗ ಒಂದು 4-5 ಡೇಸಿಂದ ಅವಳೇ ದಬ್ಬಾಕಳ್ತಾವಳೆ, ಹೊಟ್ಟೆನಾಗಕ್ಕೆ ಹಾಕ್ಕೊಂಡು. ಒಂದು ಸ್ವಲ್ಪ ಹೊತ್ತು ಕೂಡ ನಾವು ಹಾಕಿರೋ ಪ್ಲೇಸಲ್ಲಿ ಇರೋಲ್ಲ, ಮೇಲಕ್ಕೆ ಹೋಗಿರ್ತಾಳೆ ಇಲ್ಲ ಸೈಡ್ಗೆ ಹೋಗಿರ್ತಾಳೆ, ಆ ಥರ ರೋಲ್ ಆಗ್ತಾವಳೆ. ಇನ್ನು ಮುಂದಕ್ಕಿನ್ನ ಹೆಂಗೆ ರೋಲ್ ಹಾಕೊಂಡು ಹೋಗ್ತಾಳೋ ಗೊತ್ತಿಲ್ಲ. ನನ್ನ ಮಗಳು ಹೆಂಗೆ ಮಲಗಿದ್ಲು ಅಂತೇಳಿ ಅವಳ ಜೊತೆ ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಂಡೆ, ಅದನ್ನು ನಿಮಗೆ ತೋರಿಸ್ತೀನಿ, ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ. ನನ್ನ ಮಗಳು ಹೆಂಗೋ ಮಲ್ಗವಳೆ, ಅದಕ್ಕೆ ಒಂದು ಸ್ವಲ್ಪ ಕೆಲಸ ಇದ್ದಾವೆ, ಅದನ್ನು ಮುಗಿಸ್ಕೋಬೇಕು. ನೋಡಿ, ಈ ಥರ ಮಕ್ಕಳುಗಳಿಗೆ ಈ ಥರ ಕತ್ಲು ಮಾಡಿದರೆ ಒಂದು ಸ್ವಲ್ಪ ಆರಾಮಾಗಿ ಮಲ್ಕೊಳ್ತಾರೆ, ಬೇಗ ಎಚ್ಚರಿಕೆ ಆಗಲ್ಲ. ಅದಕ್ಕೆ ಈ ಥರ ಕರ್ಟನ್ನ ಎಳಿತಾ ಇದ್ದೀನಿ. ಮಲ್ಕೊಂಡಾಳೆ, ಮಲ್ಕೊಂಬಂಗದಿ ಮಲ್ಕೊ. ಈಗ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಳ್ಳೋಣ. ಏನಂದರೆ ಯಾವಾಗಲೂ ಅರ್ಜೆಂಟಾಗಿ ಹೋಗ್ಬಿಟ್ವಲ್ಲ, ಪಾತ್ರೆ ಏನು ತೊಳೆದಿಲ್ಲ, ಹಂಗೆ ಇದೆ. ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಎಲ್ಲ ಕೆಲಸ ಕಲಿಸ್ಬಿಡ್ಬೇಕು, ಯಾಕಂದರೆ ನನ್ನ ಮಗಳು ಎದ್ದಾಳ್ಬಿಡ್ತಾಳೆ. ಯಾವಾಗ ಕೆಲಸ ಯಾವಾಗಲ್ಲ, ಅದಕ್ಕೋಸ್ಕರ ಬೇಗ ಡ್ರೆಸ್ ಚೇಂಜ್ ಮಾಡಿ ಕೆಲಸ ಮುಗಿಸ್ಬೇಕು. ಸ್ಟಾರ್ಟ್ ಮಾಡೋದು ಬನ್ನಿ. ನನ್ನ ಮಗಳು ಎದ್ದಳಷ್ಟರೊಳಗೆ ಬೇಗ ಪಾತ್ರೆ ತೊಳ್ಕೊಳ್ಳೋಣ, ಇದ್ರೆ ತೊಳೆಯೋಕ್ಕಾಗಲ್ಲ ಅಂಥೇಳಿ ಪಾತ್ರೆ ತೊಳ್ಕೊಂಡೆ. ಪಾತ್ರೆ ತೊಳೆಯೋದು ಮುಗಿಯೋಷ್ಟರಲ್ಲಿ ಅಮ್ಮರು ಮತ್ತು ಕೂಲಿಯರೆಲ್ಲರೂ ಕ್ರಾಸ್ ಮಾಡ್ಕೊಂಡು ಬಂದರು, ಅದಕ್ಕೆ ಅವ್ರಿಗೆ ಟೀ ಮಾಡಿ ಕೊಟ್ಟೆ. ಅವ್ರಿಗೂ ಕೊಟ್ಟು ನಾನು ಕುಡಿದೆ. ನೈಟ್ ಆಗಲೇ ನನ್ನ ತಮ್ಮ ಮತ್ತು ನಮ್ಮಪ್ಪ ಹೂವು ಹತ್ತಿ ಕ್ರಾಸ್ ಮಾಡೋ ಹೂವು ಕಿತ್ಕೊಬಂದಿದ್ರು. ಅದನ್ನು ನನ್ನ ತಮ್ಮ ಕಟ್ ಮಾಡಿ ಇಟ್ಟಿದ್ದ. ಅಷ್ಟರಲ್ಲಿ ನಾನು ಪಲಾವ್ ಮಾಡಿದ್ದೆ. ಪಲಾವ್ ಮಾಡಿ ಮುಖ ಸೋಸೋಣ ಅಂತ ಬಂದೆ. ಆಲ್ರೆಡಿ ಅಂತೂ ಎಲ್ಲ ಸೋಸಿದ್ದೆ, ಇನ್ನೊಂದು ಸ್ವಲ್ಪ ಇದ್ವು, ಸೋಸಿ ಪಲಾವ್ ಮಾಡಿದ್ದೆ ಅಂದಲ್ಲ, ಅದನ್ನು ಅಪ್ಪಗೆ, ನನ್ನ ತಮ್ಮಗೆ ಮತ್ತು ನಮ್ಮ ಅಪ್ಪಗೆ ಕೊಟ್ಬಿಟ್ಟು ನಾನು ಊಟ ಮಾಡಿದೆ. ನೋಡ್ತಿರ್ಬೋದು ಬಿಸಿ ಪಲಾವ್ ಊಟ ಮಾಡಿದ್ವಿ, ನಾನು ನನ್ನ ತಮ್ಮ, ನಮ್ಮಪ್ಪ. ನಮ್ಮಮ್ಮ ಯಾವಾಗಲೂ ಅಷ್ಟೇ ಲೇಟ್ ಊಟ ಮಾಡೋದು. ಊಟ ಮಾಡಿ ಬರೋಷ್ಟರಲ್ಲಿ ನಮ್ಮ ಮಗಳು ಅಲ್ಲೇ ಪೀಳಿ ಕಂಡುಬಿಟ್ಟು ನಿದ್ದೆಗಣ್ಣಲ್ಲಿ ಇನ್ನೂ ಇದ್ಳು. ಅವ್ಳಿಗೆ ಒಂದು ಸ್ವಲ್ಪ ನೋವಾಗಿದೆ ಅನಿಸುತ್ತೆ, ನಿದ್ದೆನೇ ಮಾಡ್ತಿರ್ಲಿಲ್ಲ. ಹೆಂಗೋ ಮಲಗಿಸಿ ಕೆಲಸ ಮಾಡಿಕೊಂಡೆ. ಅವಳು 2.5 ಮಂತಲ್ಲೂ ಅಷ್ಟೇ ವ್ಯಾಕ್ಸಿನ್ ಹಾಕಿದ ದಿನ ಆರಾಮಾಗಿರ್ತಾಳೆ, ಹಾಕಿದ ನೆಕ್ಸ್ಟ್ ಡೇ ತುಂಬ ನೋವು ಮಾಡುತ್ತೆ ಅನಿಸುತ್ತೆ, ತುಂಬ ಅಳ್ತಿರ್ತಾಳೆ, ಮಲ್ಕೊಳ್ಳೋದೇ ಇಲ್ಲ.
ಯಾವ ತೊಡೆ ಮೇಲೆ ಹಾಕೋದು ಮಲಗಿಸಿದ್ರೆ ಮಲ್ಕೊಂತಾಳೆ. ಕೆಳಗಡೆ ಜೋಲಿ ಅಥವಾ ಕೆಳಗಡೆ ಆಗ್ತಿದ್ದಂಗೆ ಎದ್ಬಿಡೋಳು. 3 ಇಂಜೆಕ್ಷನ್ ಹಾಕಿದ್ರು ಅಂತ ಹೇಳಿದ್ನಲ್ಲ, ಅದರಲ್ಲಿ 2 ನೋವು ಮಾಡಿಲ್ಲ, ಒಂದು ತುಂಬ ನೋವು ಮಾಡಿದೆ, ಒಂದು ಒಂಥರ ಗಡ್ಡೆ ಆಗಿಬಿಟ್ಟಿದೆ. ಇನ್ನು ಕೈಯಲ್ಲೂ ಏನೂ ಆಗಿಲ್ಲ. ಒಂದು ಕಾಲಲ್ಲಿ ಗಡ್ಡೆ ಆಗಿದೆ, ಇನ್ನೊಂದು ಕಾಲು ಚೆನ್ನಾಗಿದೆ. ಅದು ಸ್ವಲ್ಪ ನೋವು ಮಾಡಿದೆ ಅನಿಸುತ್ತೆ, ಅದಕ್ಕೆ ತುಂಬ ಅಳ್ತಿದ್ಲು. ನಾನು ಇವಾಗ ತೋರಿಸ್ತಿದ್ದೀನಿ ನೋಡಿ, ಈ ಕೈಗೆ ಮಾಡಿರೋದು. ಆದರೆ ಈ ಕೈ ಅಷ್ಟೊಂದು ನೋವಾಗಿಲ್ಲ, ಆರಾಮಾಗಿ ಆಡಿಸ್ತಾವಳೆ. ಮುಂಚೆ 1 ಗಂಟೆ ಮೇಲೆ ಆಡ್ಕೊಳ್ಳೋಳು ಎದ್ದಿದ್ರೆ. ಇವಾಗ ಎದ್ದಿದ್ರೆ ಸಾಕು, ಅಮ್ಮನ ತೊಡೆ ಮೇಲೆ ಮಲ್ಕೋಬೇಕು, ಇಲ್ಲ ಎತ್ಕೊಂಡೇ ಇರಬೇಕು, ಆ ಥರ ಮಾಡ್ತಿದ್ದಾಳೆ. ಇಂಜೆಕ್ಷನ್ ಹಾಕ್ಸಿದ್ದಟಿ ಚೂಜಿ ಮಾಡಿಬಿಟ್ರಲ್ಲ ಚೂಜಿ ಅಂತ ಇದ್ದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವಿಡಿಯೋಸ್. ಬಾಯ್ ಬಾಯ್.